ಅಲ್ಲಿಂದ ಚಾರಮಣೆಯಿಂದ ಬೆಟ್ಟತೂರು ರೂಟಲ್ಲಿ ಬೆಟ್ಟಂಗೇರಿಗೆ ಬಂದೆ. ಅಲ್ಲಿಗೆ ಬರುವಷ್ಟಿಗೆ ಬೆಟ್ಟತೂರಲ್ಲಿ ಒಂದು ಫಾರೆಸ್ಟ್ ಜೀಪ್ ಇತ್ತು, ಮತ್ತೊಂದು 4 ಜನ ಕೋವಿ ಇಟ್ಕೊಂಡಿತ್ತು. ಅವ್ರ ಕೈ ತೋರಿಸಿದೆ, ಸಡನ್ಲಿ ಟರ್ನಿಂಗಲ್ಲಿತ್ತು, ಕೈ ತೋರಿಸಿದೆ, ಬ್ರೇಕ್ ಸಿಕ್ಕಿಲ್ಲ, ಅಷ್ಟಿಗೆ ಫೈರ್ ಆಯಿತು. 3 ರೌಂಡು ಫೈರ್ ಆಯಿತು. ನನ್ನ ಮೇಲೆ 2 ರೌಂಡ್ ಆಯಿತು. ಒಂದು ಇಲ್ಲಿಗೆ ಬೆನ್ನಿಗೆ ಆಯಿತು. ಅದು ಯಾವುದು ಗೊತ್ತಿಲ್ಲ, ಚಿಕ್ಕ ಬಾಲ್ ಇತ್ತು. ಕೈ ತೋರಿಸಿದ್ರು, ನಿಲ್ಸಕ್ಕಂತ ಬ್ರೇಕ್ ಮಾಡುವಾಗ ಅಷ್ಟು ಜೀಪ್ ಅಲ್ವಾ, ಅಷ್ಟು ಬ್ರೇಕ್ ಸಿಕ್ಕಿಲ್ಲ, ಅಷ್ಟರಲ್ಲಿ ಫೈರ್ ಆಯಿತು. ಆಮೇಲೆ ನನಗೇನು ಗೊತ್ತಿಲ್ಲ, ನಾನು ಹಂಗೆ ಕಾಫಿ ತೋಟಕ್ಕೆ ಒಳಗಡೆ ಹೋಗ್ಬಿಟ್ಟೆ. ಮತ್ತು ನನಗೆ ಜ್ಞಾನನೇ ಇದ್ದಿಲ್ಲ. ಮತ್ತು ಇವರು ಕಾರಲ್ಲಿ ಹಾಕ್ಕೊಂಡು ಕರ್ಕೊಂಡು ಬಂದಿದ್ದರು. ನಾನು ಇಬ್ಬರು, ಯಾಕೂಬ್ ಅಂತ, ಕೊಳಕೇರಿ. ಏನೋ ಗೊತ್ತಿಲ್ಲ ಸರ್. ನಮಗೆ ಇವನ್ನ ಕರ್ಕೊಂಡು ಹೋಗೋಷ್ಟಿಗೆ ಜೀಪ್ ಇಲ್ಲ, ಅವ್ನು ಬಿದ್ದುಬಿಟ್ಟು ಫುಲ್ ರಕ್ತದಲ್ಲಿ ಫುಲ್ ಇದಾಗ್ಬಿಟ್ಟಿತ್ತು. ಅಲ್ಲಿ ನೀವು ಜೀಪಲ್ಲಿ ಇದ್ದಾಗಲೇ ನಿಮ್ಮ ಮೇಲೆ ಶೂಟ್ ಆಗಿದ್ದಲ್ಲ? ಜೀಪ್ ಬಂದು 3 ಶೂಟ್ ಆಯಿತು. ನನಗೆ ತಲೆಗಾಯಿತು, ಅವನಿಗೂ ತಲೆಗಾಯಿತು. ರಿಲೇಷನ್ ಮನೆಯಲ್ಲಿ ಹೋಗ್ಬಿಟ್ಟು ಬರುವಷ್ಟಿಗೆ ಚಾರಮಾಣ ರೋಡಲ್ಲಿ ಬೆಟ್ಟತೂರಿಂದ ಬಂದು ಬೆಟ್ಟತೂರಲ್ಲಿ ಆ ಟರ್ನಿಂಗಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ, ಆ ಬಸ್ ಸ್ಟಾಪಿಂದ ಟರ್ನಲ್ಲಿ ತಿರುಗುವಷ್ಟಿದ್ದಿಗೆ ಫೈರ್ ಮಾಡಿದ್ದಾರೆ. 2 ಸೈಡಿಂದ, ಡ್ರೈವರ್ ಕಡೆಯಿಂದನೂ ಈ ಕಡೆಯಿಂದನೂ ಫೈರ್ ಮಾಡಿದ್ದಾರೆ. ನಾವು ಗಾಡಿ ನಿಲ್ಲಿಸ್ಬಿಟ್ಟು ಓಡುವಷ್ಟಿಗೆ ಇವರು ಹಿಂದೆಗೆ ಬೆನ್ನಿಗೆ ಹೊಡೆದ್ರು. ಜೀಪಿಗೆಲ್ಲ ಫುಲ್ಲು ಇದಾಗಿದೆ, ಫೈರ್ ಆಗಿದೆ. ಅಲ್ಲಿಗೆ ನಾವು ತೋಟಕ್ಕೆ ಜಂಪ್ ಆಗಿಬಿಟ್ಟು ತೋಟಕ್ಕೆಲ್ಲ ಹೊಡೆದ್ರು. ಅಲ್ಲಿ ನಮಗೆ ಸಿಕ್ಕಿಲ್ಲ, ಇವನಿಗೆ ಬೆನ್ನಿಗೆ ಆಗಿದೆ. ಒಂದು ಮರ ಇತ್ತು, ಮರದಿಂದ ಹೋಗ್ಬಿಟ್ಟು ನಾವು ಅಲ್ಲಿ ತೋಟದ ಒಳಗೆ ನಿಂತಿದ್ವಿ. ಅಷ್ಟೊತ್ತಿಗೆ ಇವರು ರೋಡಲ್ಲಿ ಅಲ್ಲಿ ಓಡಾಡ್ತಾಯಿದ್ರು, ಲೈಟ್ ಹೊಡಿತಾಯಿದ್ರು. ನಾವು ಹಂಗೆ ಓಡ್ಬಿಟ್ಟೆ, ಮೇಲೆಗೆ ಹಂಗೆ ಓಡ್ಬಿಟ್ಟೆ. ಮತ್ತು ಲಾಸ್ಟಿಗೆ ಸುಮಾರು ಹೊತ್ತಾಯಿತು. ಇವ್ರು ಯಾರು ಕಾಣ್ತಾರೆ, ಜೀಪು ಇಲ್ಲ, ಜೀಪ್ ತೊಗೊಂಡು ಹೋಗ್ಬಿಟ್ರು. ನಿಮ್ಮ ಜೀಪನ್ನು ತೊಗೊಂಡು? ಹಾಂ, ಜೀಪ್ ತೊಗೊಂಡು ಹೋಗ್ಬಿಟ್ರು. ಅವ್ರದ್ದು ಯಾವ ಗಾಡಿ ಇತ್ತು? ಅವ್ರದ್ದು ಗಾಡಿಯೇ ನೋಡಿಲ್ಲ. ರೋಡಲ್ಲಿ ನಿಂತಿದ್ರು. ಎಷ್ಟು ಜನ ಇದ್ರು ಅವರು? 3 ಜನ ಇದ್ರು. ಯೂನಿಫಾರ್ಮ್ ಇದ್ರಾ ಅಥವಾ ಇಲ್ಲ, ಇದು ಮಾಮೂಲಿ ಡ್ರೆಸ್. ಜೀಪ್ ಇತ್ತು ಅವ್ರದ್ದು, ಗನ್ನಿತ್ತು 3 ಗನ್ನಿತ್ತು. 3 ಜನ ಹತ್ರ ಗನ್ನಿತ್ತು. ತೋಟಕ್ಕೆ ಹೋಗಿ? ಹಾಂ, ತೋಟಕ್ಕೆ ಯಾವ್ದು ಹೋಗಿ ಗೊತ್ತಿಲ್ಲ, ಗನ್ನಿತ್ತು ಟೋಟ್ಲಾಗಿ ಉದ್ದಕ್ಕೆ ಇದ್ದು. ಜೀಪ್ ಯಾವ ಕಲರ್ ಇತ್ತು? ಜೀಪು ಬ್ಲೂ. ಅದರಲ್ಲಿ ಏನಾದರೂ ಬರ್ದಿತ್ತಾ ಫಾರೆಸ್ಟ್ ಆ ಥರ? ಇಲ್ಲ, ಆ ಥರ ಅಬ್ಸರ್ವ್ ಮಾಡಿಲ್ಲ. ಸ್ವಲ್ಪ ದೂರದಿಂದ ನೋಡಿ, ತೋಟದ ಒಳಗಡೆ ಇದೆಯಲ್ಲ, ತೋಟ ಒಳಗೆ ಎಲ್ಲ ಹೊಡಿತಾ ಇದ್ರು ಸ್ವಲ್ಪ. ಅಂದರೆ ನಿಮ್ಮ ಮೇಲೆ ಫೈರ್ ಆದಾಗ ನೀವು ಜೀಪ್ ಇದ್ದು ಓಡಿದ್ರಿ? ಹಾಂ, ಓಡಿದ್ವಿ. ನಿಮ್ಮ ಹಿಂದೆ ಮತ್ತೆ ಫೈರ್ ಮಾಡಿ? ಹೌದು. ಮತ್ತೆ ಲಾಸ್ಟಿಗೆ ಇವನು ಬಿದ್ದುಬಿಟ್ಟ. ಅವನಿಗೆ ಏನೋ ಇದೇ ಇಲ್ಲ, ಮಾತಾಡ್ತಾನೆ ಇಲ್ಲ. ಲಾಸ್ಟಿಗೆ ನನಗೆ ಇಲ್ಲಿ ಹಿಂದೆಲ್ಲ ಫುಲ್ಲು ರಕ್ತ ಹೋಗಿದೆ. ಲಾಸ್ಟಿಗೆ ಫ್ರೆಂಡನ್ನು ಅಲ್ಲಿ ರೇಂಜ್ ಇಲ್ಲ, ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಫ್ರೆಂಡನ್ನು ಕರ್ಕೊಂಡು ಅದು ಫೋನ್ ಮಾಡಿದೆ. ಫೋನ್ ಸಿಕ್ತು. ನನ್ನದು ಗಾಡಿ ಇತ್ತು, ಬಲೆನ ಗಾಡಿ ಇತ್ತು, ಅದು ತೊಗೊಂಡು ಬರ್ಲಿಕ್ಕೆ ಹೇಳಿದೆ. ಗಾಡಿ ತೊಗೊಂಡು ಅವನು ಒಂದು 2 hours 2.5 hours ಆಯಿತು ಬರೋದು. ಅವನು ಬಂದು ಗಾಡಿ ನಿಲ್ಲಿಸ್ಬಿಟ್ಟು ನಮ್ಮನ್ನು ಹುಡುಕ್ತಾ ಇದ್ದ. ಅವನು ಹುಡುಕಿ ನಾವು ಅವನು ಬಂದಿದೆ ಅಂತ ಕನ್ಫರ್ಮ್ ಆದಾಗ ನಾವು ಅವನು ಹೋಗ್ಬಿಟ್ಟು ಗಾಡಿ ಹತ್ರ ಇವನ್ನ ಎತ್ಕೊಂಡು ಹೋಗೋಷ್ಟಿಗೆ ಗಾಡಿ 4 ಟೈರ್ ಪಂಚರ್ ಮಾಡಿದ್ದಾರೆ ನಮ್ಮದು. ಮತ್ತು ಹೆಡ್ಲೈಟ್ದು ತಿರುಗಿಸುವ ಲೈಟು ಇಲ್ಲ, ಲೈಟ್ ಹೊಡೆದ್ಬಿಟ್ಟವ್ರೆ. ಮತ್ತು 4 ಇದು ಟ್ಯೂಬ್ಲೆಸ್ ಟೈರಲ್ಲ, ಹೆಂಗಾದರೂ ಹೋಗ್ಬೋದು ಅಂತ, ಏನಾದರೂ ಅಡ್ಜಸ್ಟ್ ಮಾಡಿ ಹೋಗ್ಬೋದು ಅಂತ ಬೆಟ್ಟಂಗೇರಿವರೆಗೆ ಇಂಡಿಕೇಟ್ರ್ ಹಾಕ್ಬಿಟ್ಟು ಹೋದೆ. ಅಷ್ಟೊತ್ತಿಗೆ ಅಲ್ಲಿ ರೇಂಜ್ ಇತ್ತು ಬೆಟ್ಟಂಗೇರಿ. ಮತ್ತು ರಿಜುಗೆ ಫೋನ್ ಮಾಡಿ ರಜುಗೆ ಫೋನ್ ಮಾಡಿಬಿಟ್ಟು ಅವರು ಕ್ರೇಟಾ ತೊಗೊಂಡು ಬಂದರು. ಅವರು ಲಾಸ್ಟಿಗೆ ಅವರು ಅಷ್ಟೇ ಫೋನ್ ಮಾಡಿಬಿಟ್ಟು 1 hour 2 hour ಆಯಿತು. ಲಾಸ್ಟಿಗೆ ಅವರು ಕರ್ಕೊಂಡು ಹಾಸ್ಪಿಟ್ಲ್ ಬಿಟ್ಟವರು. ನಿನ್ನೆ ರಾತ್ರಿ ಅವ್ರಿಗೆ ಸಿಕ್ಕಿರುವಂಥ, ನಮ್ಮ ರೇಂಜ್ ಸ್ಟಾಫ್ಗೆ ಸಿಕ್ಕಿರುವಂಥ ಒಂದು ಖಚಿತ ಮಾಹಿತಿ ಮೇರೆಗೆ ಬೆಟ್ಟತ್ತೂರು ಗ್ರಾಮದ ಒಂದು ಸುಬ್ರಹ್ಮಣ್ಯ ದೇವಸ್ಥಾನದ ಆರ್ಚ್ ಹತ್ರ ನಮ್ಮವರು ರಾತ್ರಿ ಕಾಯ್ತಾ ಇದ್ದರು. ಒಂದು ಈ ಥರ ಇನ್ಫಾರ್ಮೇಷನ್ ಬಂದಿತ್ತು, ಯಾವುದೋ ಒಂದು ಹಂಟಿಂಗ್ ಆಗಿದೆ, ಅವರು ಮೀಟ್ನ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿಬಿಟ್ಟು. ಆ ಒಂದು ಮಾಹಿತಿ ಮೇಲೆಗೆ ನಮ್ಮವ್ರು ಅಲ್ಲೇ ಕಾದು ಕುಳಿತಿದ್ರು, ಈ ಥರ ಆಗ್ತಿದೆ ಅಂತ ಹೇಳಿಬಿಟ್ಟು. ಕಾದು ಕುಳಿತಿರೋ ಸಮಯದಲ್ಲಿ ಒಂದು ಜೀಪ್ ಬಂದಿದೆ. ಆ ಜೀಪ್ ಬಂದಾಗ ನಮ್ಮವ್ರು ಅದನ್ನು ತಡೆಗಟ್ಟಿ ಸ್ಟಾಪ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಅವರು ನಿಲ್ಲಿಸದೆ ಹಾಗೆ ಹೊರಟೋಗಿದ್ದಾರೆ. ಹೊರಟೋದಾಗ ಮತ್ತೆ ನಮ್ಮವ್ರು ಹಿಂದೆ ಬಿದ್ದಿದ್ದಾರೆ.
ಹಿಂದೆ ಬಿದ್ದುಬಿಟ್ಟು ಮತ್ತೆ ಅವರು ಅದನ್ನು ನಮ್ಮವ್ರು ಹಿಂದೆ ಬೀಳ್ತಾ ಇದ್ದಂಗೆ ಅವ್ರು ಅಲ್ಲೇ ಅದನ್ನು ಸ್ಟಾಪ್ ಮಾಡಿ ಆ ಗಾಡಿನ ಸ್ಟಾಪ್ ಮಾಡಿ ಅಲ್ಲಿಂದ ಓಡೋಗಿದ್ದಾರೆ. ಓಡೋದ್ಮೇಲೆ ನಮ್ಮವ್ರ ಗಾಡಿ ಮಹೇಂದ್ರ ಜೀಪ್ KA12 M5214 ಗಾಡಿನ ಜಪ್ತಿ ಮಾಡಿದ್ದಾರೆ. ಜಪ್ತಿ ಮಾಡಿಬಿಟ್ಟು ಅದರೊಳಗಡೆ ಪರಿಶೀಲನೆ ಮಾಡಿದಾಗ ನಮಗೆ ಆಲ್ಮೋಸ್ಟ್ 266 kg ಕಾಡು ಮಾಂಸ ಸಿಕ್ಕಿದೆ. ಅದು ಮೋಸ್ಟ್ಲಿ ಇಂಡಿಯನ್ ಗೌರ್ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ. ಅಷ್ಟು ಮಾತ್ರ ಅಲ್ಲದೆ ಆ ಗಾಡಿಯಲ್ಲಿ ನಮಗೆ ಒಂದು ಚಾಕು, ಟಾರ್ಚ್, ಕೊಡ್ಲಿ, ಅರ ಮತ್ತು ಒಂದು 4 ಕಾರ್ಟ್ರಿಡ್ಜ್ ಕೂಡ ಸಿಕ್ಕಿದೆ. ಇಷ್ಟು ಐಟಮ್ಸ್ ನಾವು ಸೀಸ್ ಮಾಡಿ ಇವಾಗ ಅವ್ರ ಮೇಲೆ ಕೇಸ್ ಮಾಡಿದ್ವಿ. ಅವರು ನಮ್ಮವ್ರು ಅಲ್ಲಿ ನಿಂತ್ಕೊಂಡಿದ್ದಾಗ ಅವರು ಬಿಡದೆ ಅವರು ನಮ್ಮ ಸ್ಟಾಫ್ ಏನಿದ್ದಾರೆ ಅವರು ಅಲ್ಲಿ ನಿಂತು ಅವ್ರನ್ನ ಯೂನಿಫಾರ್ಮಲ್ಲಿ ಸ್ಟಾಪ್ ಮಾಡೋಕ್ಕೆ ಹೋಗಿದ್ದಾರೆ. ಸ್ಟಾಪ್ ಮಾಡ್ತಾ ಇದ್ದಾಗ ಓಡಿದಾಗ ಅವ್ರು ನಿಲ್ಲಿಸ್ದಿರ ಹಾಗೆ ನಮ್ಮ ಫಾರೆಸ್ಟರ್ಸ್ ಮೇಲೆ ಹತ್ಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹತ್ಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಏರಲ್ಲಿ 1-2 ಶಾಟ್ ಮಾಡಿದ್ದಾರೆ ನಮ್ಮವರು. ಮತ್ತು ಇವ್ರೂ ಕೆಳಕ್ಕೆ ಬಿದ್ದಿದ್ದಾರೆ. ಆ ಸಮಯದಲ್ಲಿ ಕೆಳಕ್ಕೆ ಬಿದ್ದು ಕೂಡ ಅವ್ರು ಮತ್ತೆ ಹಿಂದೆ ಬರ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಆವಾಗ ಇನ್ನೊಂದು ಬಾರಿ ಅವರು ಶಾಟ್ ಮಾಡಿದ್ದಾರೆ. ಶಾಟ್ ಮಾಡಿದಾಗ ಕೆಲವು ಪೆಲೆಟ್ಸು ಗಾಡಿ ಒಳಗಡೆ ಕೂಡ ಹೋಗಿದೆ. ಮೋಸ್ಟ್ಲಿ ಆ ಪೆಲೆಟ್ಸ್ ಕೂಡ ಅವ್ರಿಗೆ ತಗಲಿರುವಂಥ ಒಂದು ಸಾಧ್ಯತೆ ಇದೆ. ಅಟ್ಯಾಕ್ ಮಾಡಿದ್ದಾರೆ. ಅವ್ರು ನಿಲ್ಲಿಸಲೇ ಇಲ್ಲ. ನಮ್ಮವ್ರು ಇದನ್ನ ಸ್ಟಾಪ್ ಮಾಡೋಕ್ಕೆ ಹೋದಾಗ ನಮ್ಮ ಮೇಲೆ ಹಾಗೆ ಅವರು ಗಾಡಿನ ಹತ್ಸ್ಕೊಂಬರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅವಾಗ ಕೂಡ ಏರ್ ಶಾಟ್ ಮಾಡಿದ್ದಾರೆ. ಅವ್ರಿಗೊಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ, ಈ ಥರ ಬರಬೇಡಿ ಅಂತ ಹೇಳ್ಬಿಟ್ಟು. ಆದ್ರೂ ಅವರು ನಮ್ಮ ಮೇಲೆ ಬಂದಾಗ ಸೈಡ್ಗೆ ಬಿದ್ದಿದ್ದಾರೆ. ಬಿದ್ದುಬಿಟ್ಟು ಮತ್ತೆ ಅವರು ಹಿಂದೆ ಬರೋಕ್ಕೆ ಟ್ರೈ ಮಾಡಿದಾಗ ಅವ್ರಿಗೆ ಮತ್ತೆ ಏರ್ ಶಾಟ್ ಮಾಡಿದ್ದಾರೆ. ಅದು ಕೆಲವು ಪೆಲೆಟ್ಸ್ ಒಳಗಡೆ ಕೂಡ ಹೋಗಿದೆ. ಸುನಿಲ್ ಡೆಪ್ಟಿ ರೇಂಜ್ ಆಫೀಸರ್ ಇದ್ದಾರೆ, ಮತ್ತು ಸಚಿನ್ ಬೀಟ್ ಗಾರ್ಡ್ ಇದ್ದಾರೆ. ನಿಮಗೆ ನೋಡ್ದಂಗೆ ಜೀಪ್ ಇಲ್ಲೇ ಇದೆ. ಜೀಪಲ್ಲಿ ನಮಗೆ ಕಾಡು ಮಾಂಸ ಕೂಡ ಸಿಕ್ಕಿದೆ ಅಲ್ಲೇ ಅಂತಲೇ. ಅದ್ರ ಜೊತೆಗೆ ಲೈವ್ ಕಾರ್ಟ್ರಿಡ್ಜಸ್ ಕೂಡ ಸಿಕ್ಕಿದೆ ನಮ್ಗೆ. ಅದರೊಳಗಡೆ ಕಾರ್ಟ್ರಿಡ್ಜಸ್ ಇದೆ, ಮತ್ತು ಕೊಡ್ಲಿ, ಅರ ಇವೆಲ್ಲ ಕ್ಲಿಯರಾಗಿ ಏನು ಸೂಚನೆ ಮಾಡ್ತದೆ ಅಂತ ಹೇಳಿದ್ರೆ ಅವರು ಬೇಟೆಗೆ ಹೋಗಿ ಬರ್ತಾ ಇರುವಂಥದ್ದೇ ಒಂದು ಸೂಚನೆ ನಮಗೆ ಸಿಗ್ತದೆ. ಗನ್ ಇವಾಗ ಸದ್ಯಕ್ಕೆ ಸಿಕ್ಕಿಲ್ಲ, ಆದರೆ ಕಾರ್ಟ್ರಿಡ್ಜಸ್ ಸಿಕ್ಕಿದೆ ಅದರಲ್ಲಿ. ಮತ್ತು ಅವ್ರು ಯೂಸ್ ಮಾಡಿರುವಂಥ ಕೊಡ್ಲಿ, ಅರ, ಚಾಕು ಇವೆಲ್ಲ ಸಿಕ್ಕಿದೆ. ಪ್ಲಸ್ ಮಾಂಸ ಅಲ್ಲೇ ಸೀಸ್ ಆಗಿದೆ.